ನೋಡಿ, ಈಗಷ್ಟೇ ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನ ನೀವು ಕೇಳಿಸ್ಕೊತಾ ಇದ್ದೀರಿ. ಹಾರ್ಮುಜ್ ಜಲಮಾರ್ಗದಿಂದ ನಮಗೆ ಬರಬೇಕಾಗಿರುವಂತಹ ಈ ಗ್ಯಾಸ್ ಉತ್ಪನ್ನಗಳೇನಿದೆ ಅಲ್ಲಿಂದ ಬಂದ್ರೆ ಮಾತ್ರ ಇಲ್ಲಿ ಒಲೆ ಉರಿಯೋದು ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಅರ್ಥಾತ್ ಅಲ್ಲಿಂದಾನೇ ಬರಬೇಕು ಅಂದ್ರೆ ನಮಗೆ ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ಬಿಟ್ಟುಬಿಡಿ. ಔಟ್ ಆಫ್ ಹಾರ್ಮುಜ್ ಬೇರೆ ಕಡೆಯಿಂದನೂ ಕೂಡ ಈಗ ಸಿಲಿಂಡರ್ನ ತರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಗ್ಯಾಸ್ ಅನ್ನ ಯಥೇಚ್ಛವಾಗಿ ತರಿಸಿಕೊಳ್ಳುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಇದರ ಬಗ್ಗೆ ವ್ಯವಸ್ಥೆಯೂ ಕೂಡ ಆಗಿದೆ. ಅದನ್ನೇ ಈಗ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಜನ ಆತಂಕ ಪಡುವ ಅಗತ್ಯ ಇಲ್ಲ. ಜನರು ಈಗ ಹಲವು ವಿಚಾರಗಳಿಗೆ ಆತಂಕ ಪಡ್ತಾ ಇದ್ದಾರೆ. ಜನರ ಆತಂಕದ ಪ್ರಶ್ನೆ ಏನು, ಅದಕ್ಕೆ ಸರ್ಕಾರದ ಉತ್ತರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಭಾರತಕ್ಕೆ 62% ಎಲ್ಪಿಜಿ ಆಮದು ಮಾಡಿಕೊಳ್ಳಲಾಗುತ್ತೆ. ಎಲ್ಲಿಂದ? ಯುದ್ಧ ನಡೆಯುವಂತ ದೇಶಗಳಿಂದ ಅಂತ ಹೇಳಿ. ಆದ್ರೆ ಒಂದು ನೆನಪಿರಲಿ, ಇದಕ್ಕೆ ಸರ್ಕಾರ ಕೊಡ್ತಾ ಇರೋ ಉತ್ತರ ಏನಂತಂದ್ರೆ ಇನ್ನೂ 40 ದೇಶಗಳು ಎಲ್ಪಿಜಿ ಕೊಡೋದಕ್ಕೆ ಸಿದ್ಧ ಆಗಿದೆ. ಯಾರು ಚಿಂತಾಕ್ರಾಂತರಾಗಬೇಡಿ. ಈ ಇರಾನೋ ಆ ಹಾರ್ಮುಜ್ ಜಲಮಾರ್ಗನೋ ಅಲ್ಲಿಂದ ಮಾತ್ರ ನಮಗೆ ಬರೋದಲ್ಲ, ಇನ್ನೂ 40 ದೇಶಗಳು ಎಲ್ಪಿಜಿ ಕೊಡೋದಕ್ಕೆ ಸಿದ್ಧ ಇವೆ. ನಿಮಗೆ ನಾವು ಯಥೇಚ್ಛವಾಗಿ ಒದಗಿಸ್ತೀವಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಆಗುತ್ತೆ, ನಮಗೆ ಸಿಲಿಂಡರ್ ಸಿಗಲ್ಲ. ಹಾರ್ಮುಜ್ ಬಳಸ್ತೇನೆ ಎಲ್ಪಿಜಿಯನ್ನ ತರಿಸ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನು ಆತಂಕದ ಮತ್ತೊಂದು ಪ್ರಶ್ನೆ, ಮಧ್ಯಪ್ರಾಚ್ಯದಿಂದಲೇ ಹೆಚ್ಚು ಎಲ್ಪಿಜಿ ಬರುತ್ತೆ. ಈ ಕಡೆ ಇದಕ್ಕೆ ಸರ್ಕಾರ ಕೊಡೋ ಉತ್ತರ ಏನು ಅಂತಂದ್ರೆ 70% ಎಲ್ಪಿಜಿ ಹಾರ್ಮುಜ್ನಿಂದ ಬರಲ್ಲ, ಉಳಿದ ದೇಶಗಳಿಂದನೂ ಬರುತ್ತೆ. ಅಲ್ಲಿಂದನೇ ಬರುತ್ತೆ ಅನ್ನೋದನ್ನ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅಲ್ಲಿಂದನೇ ಬರುತ್ತೆ ಅಂತ ಅಲ್ಲ, ಬೇರೆ ಕಡೆಯಿಂದನೂ ಬರುತ್ತೆ. ಎಲ್ಪಿಜಿಯನ್ನ ತರಿಸೋದಕ್ಕೆ ಹಾರ್ಮುಜ್ ಪ್ರಮುಖ. ಇದು ತಾತ್ಕಾಲಿಕ ಸಮಸ್ಯೆ. ಹೌದು, ಹಾರ್ಮುಜ್ನಿಂದನೇ ನಾವು ಹೆಚ್ಚು ಎಲ್ಪಿಜಿಯನ್ನ ತರಿಸ್ತೀವಿ. ಹಂಗಂತ ಈಗ ಯುದ್ಧ ನಡೆದಿದೆ, ಇದು ಪರ್ಮನೆಂಟ್ ಆಗೇ ಬಂದಾಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ತಾತ್ಕಾಲಿಕ ಸಮಸ್ಯೆ, ಎಲ್ಲವೂ ಸರಿ ಹೋಗುತ್ತೆ. ಇದು ಕೇಂದ್ರದ ಉತ್ತರ. ಇನ್ನ ಹೋಟೆಲ್ಗಳಿಗೆ ಎಲ್ಪಿಜಿ ದೊರೆಯುತ್ತಿಲ್ಲ. ಗೃಹ ಬಳಕೆ ಎಲ್ಪಿಜಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಸದ್ಯಕ್ಕೆ ಈ ರೀತಿ ಅಭಾವ ಸೃಷ್ಟಿಯಾಗಿರೋದ್ರಿಂದ ಗೃಹ ಬಳಕೆ ಎಲ್ಪಿಜಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ನಂತರ ಗೃಹ ಬಳಕೆ ಮೊದಲು. ಹಿಂಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇರಬಹುದು. ತಾತ್ಕಾಲಿಕ ಸಮಸ್ಯೆಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ನೀವು ಏನ್ ತಾತ್ಕಾಲಿಕ ಅಂತಿದ್ದೀರಿ, ಅದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಆತಂಕದ ಪ್ರಶ್ನೆ. ಅದಕ್ಕೆ ಕೇಂದ್ರದ ಉತ್ತರ, ರಿಫೈನರಿಗಳು ಹೆಚ್ಚು ಎಲ್ಪಿಜಿಯನ್ನು ಉತ್ಪಾದಿಸುತ್ತವೆ, ಜನರಿಗೆ ಯಥೇಚ್ಛವಾಗಿ ಸಿಗುತ್ತೆ, ಆತಂಕ ಬೇಡ ಅನ್ನುವಂಥದ್ದು. ಎಲ್ಪಿಜಿ ದರ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ ಸಮಸ್ಯೆ, ಮುಂದೆ ಬೆಲೆ ಇಳಿಕೆ ಆಗುತ್ತೆ. ಈಗ ಅಭಾವ ಸೃಷ್ಟಿಯಾಗಿರೋದ್ರಿಂದ, ಈ ರೀತಿಯ ಯುದ್ಧದ ವಾತಾವರಣ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗಿರೋದ್ರಿಂದ ದರ ಏರಿಕೆ ಅಥವಾ ದರದಲ್ಲಿ ವ್ಯತ್ಯಾಸ ಆಗಿರಬಹುದು. ಇದು ಸದ್ಯದ ಸಮಸ್ಯೆ, ಇದೇ ಮುಂದುವರಿಯುತ್ತೆ ಅನ್ಕೋಬೇಡಿ. ಮುಂದೆ ಬೆಲೆ ಇಳಿಕೆ ಆಗುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನ ಮತ್ತೊಂದು ಆತಂಕದ ಪ್ರಶ್ನೆ ಏನಂತಂದ್ರೆ, ಗ್ಯಾಸ್ ಉತ್ಪಾದನೆ ನಿಂತಿದೆಯಂತೆ ಅನ್ನುವಂಥದ್ದು. ಅದಕ್ಕೆ ಕೇಂದ್ರದ ಉತ್ತರ, ಉತ್ಪಾದನೆ ಯಥಾಸ್ಥಿತಿ ಇದೆ, ಯಾವುದೂ ನಿಂತಿಲ್ಲ. ವಿತರಣೆಯ ಸಮಸ್ಯೆ ಆಗ್ತಾ ಇದೆ. ಆ ವಿತರಣೆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗಷ್ಟೇ ಹೇಳ್ತಾ ಇದ್ದೆ ನಾನು. ಇನ್ನ ಗೃಹ ಬಳಕೆ ಸಿಲಿಂಡರ್ ಸಬ್ಸಿಡಿ ನಿಲ್ಲುತ್ತೆ. ಸಬ್ಸಿಡಿಯನ್ನ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ, ಅದನ್ನು ನಿಲ್ಲಿಸ್ಬಿಡುತ್ತೆ ಅಂತ ಒಂದು ಆತಂಕ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಲ್ಲ. ಚಿಂತೆ ಬಿಡಿ, ಸಬ್ಸಿಡಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ಈಗ ಎಲ್ಲರೂ ಸಬ್ಸಿಡಿಯನ್ನ ತಗೋತಾರೆ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸಬ್ಸಿಡಿಯನ್ನ ನೀವು ತಗೊಂಡೇ ತಗೋತೀರಿ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಈ ಎಲ್ಲಾ ಆತಂಕದ ಪ್ರಶ್ನೆಗಳಿಗೆ ಕೇಂದ್ರ ಪಿನ್ ಟು ಪಿನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಿಂಗಾಗಿ ಬಹಳ ವಿಶ್ವಾಸದಿಂದ ಕೇಂದ್ರ ಹೇಳ್ತಾ ಇರೋದು, ಕಾಮಾಗಿ ಕೂತ್ಕೊಂಡು ವಿವರಣೆಯನ್ನ ಕೊಡ್ತಾ ಇರೋದು, ಆತಂಕ ಪಡಬೇಡಿ, ಎಲ್ಲದಕ್ಕೂ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಈಗಷ್ಟೇ ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನ ನೀವು ಕೇಳಿಸ್ಕೊತಾ ಇದ್ದೀರಿ. ಹಾರ್ಮುಜ್ ಜಲಮಾರ್ಗದಿಂದ ನಮಗೆ ಬರಬೇಕಾಗಿರುವಂತಹ ಈ ಗ್ಯಾಸ್ ಉತ್ಪನ್ನಗಳೇನಿದೆ ಅಲ್ಲಿಂದ ಬಂದ್ರೆ ಮಾತ್ರ ಇಲ್ಲಿ ಒಲೆ ಉರಿಯೋದು ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಅರ್ಥಾತ್ ಅಲ್ಲಿಂದಾನೇ ಬರಬೇಕು ಅಂದ್ರೆ ನಮಗೆ ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ಬಿಟ್ಟುಬಿಡಿ. ಔಟ್ ಆಫ್ ಹಾರ್ಮುಜ್
ಬೇರೆ ಕಡೆಯಿಂದನೂ ಕೂಡ ಈಗ ಸಿಲಿಂಡರ್ನ ತರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಗ್ಯಾಸ್ ಅನ್ನ ಯಥೇಚ್ಛವಾಗಿ ತರಿಸಿಕೊಳ್ಳುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಇದರ ಬಗ್ಗೆ ವ್ಯವಸ್ಥೆಯೂ ಕೂಡ ಆಗಿದೆ. ಅದನ್ನೇ ಈಗ ಕೇಂದ್ರ ಸರ್ಕಾರ ಹೇಳಿದೆ. ಹಿಂಗಾಗಿ ಜನ ಆತಂಕ ಪಡುವ ಅಗತ್ಯ ಇಲ್ಲ. ಜನರು ಈಗ ಹಲವು ವಿಚಾರಗಳಿಗೆ ಆತಂಕ ಪಡ್ತಾ ಇದ್ದಾರೆ. ಜನರ ಆತಂಕದ ಪ್ರಶ್ನೆ ಏನು, ಅದಕ್ಕೆ ಸರ್ಕಾರದ ಉತ್ತರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಭಾರತಕ್ಕೆ 62% LPG ಆಮದು ಮಾಡಿಕೊಳ್ಳಲಾಗುತ್ತೆ. ಎಲ್ಲಿಂದ? ಯುದ್ಧ ನಡೆಯುವಂತ ದೇಶಗಳಿಂದ ಅಂತ ಹೇಳಿ. ಆದ್ರೆ ಒಂದು ನೆನಪಿರಲಿ, ಇದಕ್ಕೆ ಸರ್ಕಾರ ಕೊಡ್ತಾ ಇರೋ ಉತ್ತರ ಏನಂತಂದ್ರೆ, ಇನ್ನೂ 40 ದೇಶಗಳು LPG ಕೊಡೋದಕ್ಕೆ ಸಿದ್ಧ ಆಗಿದೆ. ಯಾರು ಚಿಂತಾಕ್ರಾಂತರಾಗಬೇಡಿ. ಈ ಇರಾನೋ, ಆ ಹಾರ್ಮೋಜ್ ಜಲಮಾರ್ಗನೋ ಅಲ್ಲಿಂದ ಮಾತ್ರ ನಮಗೆ ಬರೋದಲ್ಲ, ಇನ್ನೂ 40 ದೇಶಗಳು LPG ಕೊಡೋದಕ್ಕೆ ಸಿದ್ಧ ಇವೆ. ನಿಮಗೆ ನಾವು ಯಥೇಚ್ಛವಾಗಿ ಒದಗಿಸ್ತೀವಿ. ಸ್ಟ್ರೇಟ್ ಆಫ್ ಹಾರ್ಮೋಜ್ ಬಂದ್ ಆಗುತ್ತೆ, ನಮಗೆ ಸಿಲಿಂಡರ್ ಸಿಗಲ್ಲ. ಹಾರ್ಮೋಜ್ ಬಳಸ್ತೇನೆ LPG ಅನ್ನ ತರಿಸ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನು ಆತಂಕದ ಮತ್ತೊಂದು ಪ್ರಶ್ನೆ, ಮಧ್ಯಪ್ರಾಚ್ಯದಿಂದಲೇ ಹೆಚ್ಚು LPG ಬರುತ್ತೆ. ಈ ಕಡೆ ಇದಕ್ಕೆ ಸರ್ಕಾರ ಕೊಡೋ ಉತ್ತರ ಏನು ಅಂತಂದ್ರೆ, 70% LPG ಹಾರ್ಮೋಜ್ನಿಂದ ಬರಲ್ಲ, ಉಳಿದ ದೇಶಗಳಿಂದನೂ ಬರುತ್ತೆ. ಅಲ್ಲಿಂದನೇ ಬರುತ್ತೆ ಅನ್ನೋದನ್ನ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅಲ್ಲಿಂದನೇ ಬರುತ್ತೆ ಅಂತ ಅಲ್ಲ, ಬೇರೆ ಕಡೆಯಿಂದನೂ ಬರುತ್ತೆ. LPG ಅನ್ನ ತರಿಸೋದಕ್ಕೆ ಹಾರ್ಮೋಜ್ ಪ್ರಮುಖ. ಇದು ತಾತ್ಕಾಲಿಕ ಸಮಸ್ಯೆ. ಹೌದು, ಹಾರ್ಮೋಜ್ ಇಂದಾನೇ ನಾವು ಹೆಚ್ಚು LPG ಅನ್ನ ತರಿಸ್ತೀವಿ. ಹಂಗಂತ ಈಗ ಯುದ್ಧ ನಡೆದಿದೆ, ಇದು ಪರ್ಮನೆಂಟ್ ಆಗೇ ಬಂದಾಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ತಾತ್ಕಾಲಿಕ ಸಮಸ್ಯೆ, ಎಲ್ಲವೂ ಸರಿ ಹೋಗುತ್ತೆ. ಇದು ಕೇಂದ್ರದ ಉತ್ತರ. ಇನ್ನ ಹೋಟೆಲ್ಗಳಿಗೆ LPG ದೊರೆಯುತ್ತಿಲ್ಲ. ಗೃಹ ಬಳಕೆ LPGಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಸದ್ಯಕ್ಕೆ ಈ ರೀತಿ ಅಭಾವ ಸೃಷ್ಟಿಯಾಗಿರೋದ್ರಿಂದ ಗೃಹ ಬಳಕೆ LPGಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ನಂತರ, ಗೃಹ ಬಳಕೆ ಮೊದಲು. ಹಿಂಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇರಬಹುದು. ತಾತ್ಕಾಲಿಕ ಸಮಸ್ಯೆಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ನೀವು ಏನ್ ತಾತ್ಕಾಲಿಕ ಅಂತಿದ್ದೀರಿ, ಅದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಆತಂಕದ ಪ್ರಶ್ನೆ. ಅದಕ್ಕೆ ಕೇಂದ್ರದ ಉತ್ತರ, ರಿಫೈನರಿಗಳು ಹೆಚ್ಚು LPG ಅನ್ನು ಉತ್ಪಾದಿಸುತ್ತವೆ, ಜನರಿಗೆ ಯಥೇಚ್ಛವಾಗಿ ಸಿಗುತ್ತೆ, ಆತಂಕ ಬೇಡ ಅನ್ನುವಂಥದ್ದು. LPG ದರ ಏರಿಕೆ ಆಗ್ತಾ ಇದೆ, ಸದ್ಯಕ್ಕೆ ಸಮಸ್ಯೆ. ಮುಂದೆ ಬೆಲೆ ಇಳಿಕೆ ಆಗುತ್ತೆ. ಈಗ ಅಭಾವ ಸೃಷ್ಟಿಯಾಗಿರೋದ್ರಿಂದ, ಈ ರೀತಿಯ ಯುದ್ಧದ ವಾತಾವರಣ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗಿರೋದ್ರಿಂದ ದರ ಏರಿಕೆ ಅಥವಾ ದರದಲ್ಲಿ ವ್ಯತ್ಯಾಸ ಆಗಿರಬಹುದು. ಇದು ಸದ್ಯದ ಸಮಸ್ಯೆ, ಇದೇ ಮುಂದುವರಿಯುತ್ತೆ ಅನ್ಕೋಬೇಡಿ. ಮುಂದೆ ಬೆಲೆ ಇಳಿಕೆ ಆಗುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನ ಮತ್ತೊಂದು ಆತಂಕದ ಪ್ರಶ್ನೆ ಏನಂತಂದ್ರೆ, ಗ್ಯಾಸ್ ಉತ್ಪಾದನೆ ನಿಂತಿದೆಯಂತೆ ಅನ್ನುವಂಥದ್ದು. ಅದಕ್ಕೆ ಕೇಂದ್ರದ ಉತ್ತರ, ಉತ್ಪಾದನೆ ಯಥಾಸ್ಥಿತಿ ಇದೆ, ಯಾವುದೂ ನಿಂತಿಲ್ಲ. ವಿತರಣೆಯ ಸಮಸ್ಯೆ ಆಗ್ತಾ ಇದೆ. ಆ ವಿತರಣೆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗಷ್ಟೇ ಹೇಳ್ತಾ ಇದ್ದೆ ನಾನು. ಇನ್ನ ಗೃಹ ಬಳಕೆ ಸಿಲಿಂಡರ್ ಸಬ್ಸಿಡಿ ನಿಲ್ಲುತ್ತೆ. ಸಬ್ಸಿಡಿಯನ್ನ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ, ಅದನ್ನು ನಿಲ್ಲಿಸ್ಬಿಡುತ್ತೆ ಅಂತ ಒಂದು ಆತಂಕ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಲ್ಲ. ಚಿಂತೆ ಬಿಡಿ, ಸಬ್ಸಿಡಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ಈಗ ಎಲ್ಲರೂ ಸಬ್ಸಿಡಿಯನ್ನ ತಗೋತಾರೆ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸಬ್ಸಿಡಿಯನ್ನ ನೀವು ತಗೊಂಡೇ ತಗೋತೀರಿ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಈ ಎಲ್ಲಾ ಆತಂಕದ ಪ್ರಶ್ನೆಗಳಿಗೆ ಕೇಂದ್ರ ಪಿನ್ ಟು ಪಿನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಿಂಗಾಗಿ ಬಹಳ ವಿಶ್ವಾಸದಿಂದ ಕೇಂದ್ರ ಹೇಳ್ತಾ ಇರೋದು, ಕಾಮಾಗಿ ಕೂತ್ಕೊಂಡು ವಿವರಣೆಯನ್ನ ಕೊಡ್ತಾ ಇರೋದು, ಆತಂಕ ಪಡಬೇಡಿ, ಎಲ್ಲದಕ್ಕೂ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್